ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಈಗ ಆಷಾಢ ಮಾಸ ಮುಗ್ದೋಗಿದೆ ಸ್ನೇಹಿತರೆ. ಈಗ ನಮಗೆ ಫೆಸ್ಟಿವ್ ಸೀಸನ್ನು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಈ ಫೆಸ್ಟಿವ್ ಸೀಸನ್ನಲ್ಲಿ ಶ್ರಾವಣ ಮಾಸದಿಂದ ಕಾರ್ತಿಕ ಮಾಸದವರೆಗೆ ಯಾವ್ಯಾವ ಹಬ್ಬಗಳು ಬರ್ತವೆ, ಯಾವ್ಯಾವ ಡೇಟಲ್ಲಿ ಬರ್ತವೆ, ಯಾವ ಡೇಯಲ್ಲಿ ಬರ್ತವೆ ಅನ್ನೋ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನಕ್ಕೆ ಅಂದರೆ ಈ ಡೇಟ್ಗಳನ್ನ ನೀವು ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಮ ಹಾಲಿಡೇ ಪ್ಲ್ಯಾನ್ಗಳಾಗಲಿ ಅಥವಾ ನಿಮ್ಮ ವೆಕೇಷನ್ಗಳಾಗಲಿ, ನಿಮ್ಮ ಫೆಸ್ಟಿವಲ್ಗಳಿಗೆ, ನಿಮ್ಮ ಮನೆಗಳಿಗೆ ಹೋಗೋದಾಗಲಿ ನೀವು ಡೇಟ್ನ ಮಾರ್ಕ್ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಗೊತ್ತಿರೋ ಹಾಗೆ ಈಗ ಆಷಾಢದಲ್ಲಿ ತುಂಬ ಯಾವುದು ಒಳ್ಳೆ ಕಾರ್ಯಕ್ರಮಗಳು ಏನೂ ನಡೀತಾ ಇರಲ್ಲ. ಆಷಾಢ ಮುಗಿದ ತಕ್ಷಣ ನಮಗೆ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಮಾಸದಿಂದ ಕಾರ್ತಿಕ ಮಾಸದ ತನಕ ಫುಲ್ಲು ನಮಗೆ ಫೆಸ್ಟಿವಲ್ ಸೀಸನ್ ಅಂತಲೇ ಹೇಳ್ಬೋದು. ಎಲ್ಲ ಹೂವು ಮತ್ತು ಹಣ್ಣುಗಳಿಗಂತೂ ತುಂಬ ಬೇಡಿಕೆ ಇರೋವಂಥದ್ದು ಶ್ರಾವಣ ಮತ್ತು ಕಾರ್ತಿಕ ಮಾಸದಲ್ಲಿ ಸ್ನೇಹಿತರೆ. ಹಾಗಾಗಿ ಯಾವ್ಯಾವ ಹಬ್ಬಗಳು ಬರ್ತವೆ, ಈಗ ನಿಮ್ಮ ಶ್ರಾವಣದಲ್ಲಿ ಯಾವ್ಯಾವ ಬರ್ತವೆ ಅಥವಾ ಮತ್ತು ಕಾರ್ತಿಕ ಮಾಸದಲ್ಲಿ ಯಾವ್ಯಾವ ಬರ್ತವೆ, ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೊಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆಗಸ್ಟಿಂದ ಹಿಡಿದು ಸೆಪ್ಟೆಂಬರು, ಅಕ್ಟೋಬರ್, ನವಂಬರ್, ಡಿಸೆಂಬರ್ ತನಕ ಯಾವ್ಯಾವ ಹಾಲಿಡೇಸ್ಗಳು ಬರ್ತವೆ, ಯಾವ್ಯಾವ್ದು ಬರ್ತವೆ, ಏನು ಸಿಗ್ನಿಫಿಕೆಂಟು ಅನ್ನೋ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲರೂ ಲಾಸ್ಟ್ ತನಕ ವಿಡಿಯೋ ನೋಡಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಈಗ ಒಂದೊಂದೇ ನೋಡ್ತಾ ಬರೋದಾದ್ರೆ ಸ್ನೇಹಿತರೆ, ಫಸ್ಟು ನಮಗೆ ಈಗ ಆಗಸ್ಟ್ 12ಕ್ಕೆ ನಮಗೆ ಇದು ಮುಗಿದು ಆಷಾಢ ಮುಗಿಯುತ್ತೆ ಸ್ನೇಹಿತರೆ. 13ರಿಂದ ನಮಗೆ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ. ಶ್ರಾವಣ ಮಾಸದಿಂದ ತುಂಬ ಮದುವೆಗಳಾಗಲಿ, ಹೊಸಮನೆ ಹಬ್ಬಗಳಾಗಲಿ, ಹಾಗೆಯೇ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಹಾಗೆ ನಿಮಗೆ ಡೇಟ್ಗಳು ಸಿಗ್ತಾ ಹೋಗ್ತವೆ. ಅದಾದಮೇಲೆ ಕಾರ್ತಿಕ ಮಾಸದ ತನಕ ನೆಕ್ಸ್ಟ್ ಜನವರಿ ತನಕನೂ ಒಳ್ಳೆ ಎಲ್ಲ ದಿನಗಳು ಇರ್ತವೆ. ನೀವು ಏನೇ ಒಳ್ಳೆ ಸಂಭ್ರಮದ ಏನೇ ಮಾಡಬೇಕು ಅಂತಲೂ ಮಾಡ್ಬೋದು ಸ್ನೇಹಿತರೆ. ಈಗ ನಮಗೆ ಫಸ್ಟು ಆಗಸ್ಟ್ 12ಕ್ಕೆ ಏನು ಬರುತ್ತೆ ಅಂದರೆ ಭೀಮ್ ನವಮಾಸೆ, ಶ್ರಾವಣ ಮಾಸ ಆರಂಭ. ಭೀಮ್ ನವಮಾಸೆ ತುಂಬ ಜನ ಗಂಡಂದಿರ ಪೂಜೆ ಮಾಡೋದು, ಇದೆಲ್ಲ ಈ ಭೀಮ ಅಮಾವಾಸ್ಯೆಲೇ ಬರುತ್ತೆ. ಈ ಭೀಮ ಅಮಾವಾಸ್ಯೆ ಬಂದ್ಬಿಟ್ಟು ಅಮಾವಾಸ್ಯೆ ಆಗಸ್ಟ್ 12 ಬುಧವಾರ ಬರೋದು. ಅದಾದಮೇಲೆ ನಿಮಗೆ ಬರೋದು ಆಗಸ್ಟ್ 15 ನಮ್ಮ ಸ್ವತಂತ್ರ ದಿನಾಚರಣೆ, ಅದು ಬಂದಿರೋದು ಈ ಸರಿ ಶನಿವಾರ. ಹಾಗಾಗಿ ಅವತ್ತು ನಿಮಗೆ ರಜಾ ಇರುತ್ತೆ. ಅದಾದಮೇಲೆ ಆಗಸ್ಟ್ 17 ಸೋಮವಾರ ನಾಗರ ಪಂಚಮಿ. ತುಂಬ ಜನ ಸೆಲೆಬ್ರೇಟ್ ಮಾಡೋದು ಅಥವಾ ನಮ್ಮ ಇದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಮುರುಘಾ ಟೆಂಪಲಿಗೆಲ್ಲ ಹೋಗಿ ಅವರು ಹಾಲು ಉಯ್ಯೋದು, ಹಾಲುಗಳನ್ನೆಲ್ಲ ಅದಕ್ಕೆ ಸುತ್ತ ಪೂಜೆ ಮಾಡೋದು, ಪ್ರತಿಯೊಂದನ್ನು ಏನೇ ಅವ್ರ ಮನುಷ್ಯನಿಗೆ ಚರ್ಮದ್ದಾಗಲಿ ಏನೇ ತೊಂದರೆಗಳಿದ್ರೂ ಅವರು ಫಸ್ಟು ಹಾವಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಬೇಡ್ಕೊಂಡು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆ ಕಟ್ಕೊತಾರೆ ಸ್ನೇಹಿತರೆ. ಅದು ಬಂದ್ಬಿಟ್ಟು ಆಗಸ್ಟ್ 17 ಸೋಮವಾರ ನಾಗರ ಪಂಚಮಿ. ಎಲ್ಲ ಸಾಲು ಸಾಲಾಗಿ ಬಂದಿದ್ದಾವೆ. ನಾಗರ ಪಂಚಮಿ ಆಗಸ್ಟ್ 17 3 ಸೋಮವಾರ. ಅದಾದಮೇಲೆ 4ನೇ ಬಂದ್ಬಿಟ್ಟು ಸ್ನೇಹಿತರೆ ವರಮಹಾಲಕ್ಷ್ಮಿ ವ್ರತ. ಈ ವರಮಹಾಲಕ್ಷ್ಮಿ ಪೂಜೆನ ಸ್ನೇಹಿತರೆ ಆಗಸ್ಟ್ 21 ಮಾಡ್ತಾರೆ, ಆಗಸ್ಟ್ 28 ಅಂತ ಡೇಟ್ ತೋರಿಸ್ತಾರೆ. ಮತ್ತು ದೀಪಾವಳಿ ಟೈಮಲ್ಲೂ ತುಂಬ ಜನ ಮಾಡ್ತಾರೆ ಲಕ್ಷ್ಮೀ ಪೂಜೆ ಅಂತ. ನಾವುಗಳು ಹೆಚ್ಚಿಗೆ ಆಗಿ ಈಗ ಆಗಸ್ಟಲ್ಲಿ 21ಕ್ಕೆ ಶ್ರಾವಣ ಮಾಸದಲ್ಲಿ ತುಂಬ ಜನ ಮಾಡೋದು. ಆಗಸ್ಟ್ 21ರಲ್ಲಿ ತುಂಬ ಜನ ಇದರಲ್ಲಿ ಈ ಶುಕ್ರವಾರ ಮಾಡಿ 28ಕ್ಕೆ ಅದು ರಕ್ಷಾಬಂಧನ ಇದೆ. ತುಂಬ ಜನ ಯಾರು ಫಾಲೋ ಮಾಡ್ತಿಲ್ಲ ಅದನ್ನು. ಹಾಗಾಗಿ ಆಗಸ್ಟ್ 21ಕ್ಕೆ ನೀವು ಯಾರು ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತಿದ್ರೆ ಆಗಸ್ಟ್ 21 ಶುಕ್ರವಾರ ಮಾಡಿ ಸ್ನೇಹಿತರೆ. ಅದಾದಮೇಲೆ ಆಗಸ್ಟು 26 ಬುಧವಾರ. ಆಗಸ್ಟಲ್ಲಿ ಎಷ್ಟು ಹಬ್ಬಗಳು ಬಂದವೆ, ಓಣಮ್ಮು, ಈದ್ ಮಿಲಾದು, ಉಪಕರ್ಮ ಅಂತ ತುಂಬ ಹಬ್ಬಗಳು ಇದು ಬಂದಿದ್ದಾವೆ. ಓಣಮ್ ಎಲ್ಲ ಕೇರಳದವ್ರದ್ದು, ಮುಸ್ಲಿಮ್ಸ್ ಅವ್ರದ್ದು, ಹಾಗಾಗಿ ಬಂದಿದ್ದಾವೆ. ಅದಾದಮೇಲೆ ಆಗಸ್ಟ್ 28 ಶುಕ್ರವಾರ ಶ್ರೀ ನಾರಾಯಣ ಗುರು ಜನ್ಮದಿನ, ರಕ್ಷಾಬಂಧನ, ಉಪಕರ್ಮ ಇವೆಲ್ಲ ಆಗಸ್ಟ್ 28 ರಕ್ಷಾಬಂಧನ. ಇದು ಕೂಡ ನಾರ್ತ್ ಆಗಡ ಸೈಡೆಲ್ಲ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡೋ ಅಂಥ ಹಬ್ಬ ಇವೆಲ್ಲವ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಆಗಸ್ಟ್ 28 ನಾರಾಯಣ ಸ್ವಾಮಿ, ರಕ್ಷಾಬಂಧನ, ಉಪಕರ್ಮ. ಆಗಸ್ಟ್ 30 ರಾಘವೇಂದ್ರ ಸ್ವಾಮಿ. ಇದೊಂದು ಎಲ್ಲರೂ ಪ್ರತಿಯೊಬ್ಬರು ನೆನಪಿಕೊಳ್ಳಿ. ಯಾರ್ಯಾರು ತುಂಬ ಜನ ರಾಘವೇಂದ್ರ ಸ್ವಾಮಿ ರಾಯರ ಭಕ್ತಾದಿಗಳಿರ್ತೀರ, ಇಲ್ಲಿ ಅವರ 355ನೇ ಆರಾಧನಾ ಮಹೋತ್ಸವ ಆಗಸ್ಟ್ 30ಕ್ಕೆ ನಡೀತಾ ಇದೆ ಸ್ನೇಹಿತರೆ. 29, 30 ಮಧ್ಯ ಆರಾಧನಾ ಮತ್ತು ಪೂರ್ವ ಆರಾಧನಾ, ಇನ್ನೊಂದು ಅವೆಲ್ಲ 3 ದಿನ ಈ ಆರಾಧನಾ ನಡೆಯುತ್ತೆ. ಅವ್ರದ್ದು 355ನೇ ಆರಾಧನಾ, ಅವರ ಜೀವವಾಗಿರುವ ಸಮಾಧಿ, ಅದಕ್ಕೋಸ್ಕರ ಅದನ್ನು 355ನೇ ಇದು ಅದು ಅವ್ರದ್ದು ಆರಾಧನಾ ಮಹೋತ್ಸವ. ಹಾಗಾಗಿ ಇದು ಕೂಡ ತುಂಬ ಜನ ಭೇಟಿ ಮಾಡ್ತಾರೆ ನಮ್ಮ ಮಂತ್ರಾಲಯಕ್ಕೆ ಸ್ನೇಹಿತರೆ. ಅದಾದಮೇಲೆ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಮತ್ತೆ ಬಂದ್ಬಿಟ್ಟು ಸೆಪ್ಟೆಂಬರ್ 4 ಶುಕ್ರವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅದಾದಮೇಲೆ ಸೆಪ್ಟೆಂಬರ್ 5 ಶನಿವಾರ ಶಿಕ್ಷಕರ ದಿನಾಚರಣೆ ಶನಿವಾರ ಬರುತ್ತೆ ಸೆಪ್ಟೆಂಬರ್
5. ಅದಾದಮೇಲೆ ಸೆಪ್ಟೆಂಬರ್ 14 ಸೋಮವಾರ ಗೌರಿ, ನಮ್ಮ ಗಣೇಶ ಚತುರ್ಥಿ ಮತ್ತು ಗೌರಿ ಪೂಜೆ ಎರಡೂ ಈ ಸರಿ ಒಂದೇ ದಿನ ಬಂದಿದೆಯಂತೆ. ಹಾಗಾಗಿ ಬೆಳಿಗ್ಗೆ ಗೌರಿ ಪೂಜೆ ಮತ್ತು ರಾತ್ರಿ ಗಣೇಶ ಚತುರ್ಥಿ ಇರುತ್ತೆ ನಿಮಗೆ. ಹಾಗಾಗಿ ಇದನ್ನು ಕೂಡ ನೆನ್ಪು ನೋಡ್ಕೊಳ್ಳಿ. ಸೋಮವಾರ ಬಂದಿದ್ರೆ ಸೋಮವಾರ ರಜೆ ಇರುತ್ತೆ, ಶನಿವಾರ ಸೋಮವಾರ ಭಾನುವಾರ ತುಂಬ ಲಾಂಗ್ ವೀಕೆಂಡ್ಗಳು ಪ್ಲ್ಯಾನ್ ಮಾಡ್ಬೋದು. ಅದಾದಮೇಲೆ ಅಕ್ಟೋಬರ್ 2 ಗಾಂಧಿ ಜಯಂತಿ, ನಮಗೆ ಶುಕ್ರವಾರ ಬಂದಿದೆ. ಒಳ್ಳೊಳ್ಳೆ ವೀಕರೇ ಬಂದಿದ್ದಾವೆ ಆ್ಯಕ್ಚುಲಿ, ಎಲ್ಲ ಹೂವು ಚೆನ್ನಾಗಿದೆ ಆ್ಯಕ್ಚುಲಿ. ಅದಾದಮೇಲೆ ನಮಗೆ ಅಕ್ಟೋಬರ್ 25 ವಾಲ್ಮೀಕಿ ಜಯಂತಿ. ತುಂಬ ಜನ ಆ ಕಡೆ ಬಳ್ಳಾರಿ ಆ ಕಡೆ ಎಲ್ಲ, ರಾಯಚೂರು ಆ ಕಡೆ ಎಲ್ಲ ಮಾಡ್ತಾರೆ. ಅದಾದಮೇಲೆ 16 ನವಂಬರ್ 1 ಕನ್ನಡ ರಾಜ್ಯೋತ್ಸವ, ಭಾನುವಾರ ಬಂದಿದೆಯಲ್ಲ ಗುರು, ಕನ್ನಡ ರಾಜ್ಯೋತ್ಸವ. ಅದಾದಮೇಲೆ ಅಕ್ಟೋಬರ್ 2 ಅದು ಭಾನುವಾರ ವಾಲ್ಮೀಕಿ ಜಯಂತಿ. ನಮ್ಮ ದೀಪಾವಳಿ ನರಕ ಚತುರ್ದಶಿ ನವಂಬರ್ 8 ಭಾನುವಾರ ಬಂದಿದೆ. ಅದಾದಮೇಲೆ ನಮಗೆ ದೀಪಾವಳಿ ಅಮಾವಾಸ್ಯೆ ಸೋಮವಾರ ಬಂದಿದೆ. ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಸೋಮವಾರ ಬಂದಿದೆ. ನರಕ ಚತುರ್ದಶಿ. ಅದಾದಮೇಲೆ 19 ನವಂಬರ್ ಮಂಗಳವಾರ ದೀಪಾವಳಿ, ಬಲಿಪಾಡ್ಯಮಿ ಮಂಗಳವಾರ. ನಾವು ಮಾಡೋದು ತುಂಬ ನಮ್ಮ ಹಳ್ಳಿಗಳ ಕಡೆ ಎಲ್ಲ ನಾವು ಮಾಡೋದು ಭಾನುವಾರ ಇದು ಮಾಡ್ತೀವಿ, ಪಂಜು ಲಕ್ಕೆ ಅಂತ. ಅದಾದಮೇಲೆ ಪಂಜುನ ನಾವು ಮಂಗಳವಾರ ಮಾಡ್ತೀವಿ ಅನಾಮರ್ತು. ಅದಾದಮೇಲೆ ನಮಗೆ ಇವೆಲ್ಲ ಒಂದೊಂದು. ಅದಾದಮೇಲೆ ನಿಮಗೆ ಡಿಸೆಂಬರ್ 25 ಕ್ರಿಸ್ಮಸ್ ಡೇ, 31 ಡಿಸೆಂಬರ್ ನ್ಯೂ ಇಯರ್ ಈವ್ ಅವೆಲ್ಲ ಇರ್ತವೆ. ಕಾರ್ತಿಕ ಪೂರ್ಣಿಮಾ ನವಂಬರಲ್ಲಿ ನವಂಬರ್ 30, ನವಂಬರ್ 25 ವಿವಾಹ, ಗುರುನಾನಕ್ ಜಯಂತಿ 15ಕ್ಕೆ, ಚಾಹತ್ ಪೂಜಾ ನವಂಬರ್ 5. ಇವೆಲ್ಲ ನಾರ್ತ್ ಇಂಡಿಯನ್ ತುಂಬ ಜನ ಫಾಲೋ ಮಾಡ್ತಾರೆ. ನಮ್ಮ ಹಬ್ಬಗಳು ಇವೆಲ್ಲ ಸ್ನೇಹಿತರೆ. ನೀವು ಯಾರಾದ್ರೂ ಏನೇ ಆದರೂ ಶಿಕ್ಷಕರ ಶುಭಗಳು, ಅಕ್ಟೋಬರ್ ಅಮಾವಾಸ್ಯೆ, ಪ್ರತಿಯೊಂದು ಹಬ್ಬಗಳ ಡೀಟೇಲ್ಸು ನಾನು ಎಲ್ಲ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಮಾರ್ಕ್ ಮಾಡ್ಕೊಳ್ಳಿ ಡೇಟು. ನಮ್ಮ ಶ್ರಾವಣ ಮಾಸದಿಂದ ಕಾರ್ತಿಕ ಮಾಸದಲ್ಲಿ ಯಾವ್ಯಾವ ಫೆಸ್ಟಿವಲ್ಗಳು ಬರ್ತವೆ ಅವೆಲ್ಲ ಫೆಸ್ಟಿವಲ್ಗಳ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಇದನ್ನು ಡೀಟೇಲ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನನ್ನ ಚಾನಲ್ ಮುಖಾಂತರ ನಾನು ಶೇರ್ ಮಾಡ್ತಿರ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರೂ ಹೀಗೆ ನನ್ನ ಚಾನಲ್ನ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸ್ತಾ ಇರಿ. ನಾನು ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನು ನಿಮ್ಗಳಿಗೆ ಯೂಸ್ ಆಗೋ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.